ಸೇವ್ ಮಾಡಿರುವಂತಹ ಡಾಟಾಗಳನ್ನ ಎಲ್ಲಾದ್ರೂ ಮಿಸ್ ಆಗದಿದ್ದ ಹಾಗೆ ಅದನ್ನ ಒಂದ್ ಕಡೆ ಇಟ್ಕೊಳ್ಳೋದು ಹೇಗೆ? ಅಥವಾ ನೀವು ಮೊಬೈಲ್‌ನ ಚೇಂಜ್ ಮಾಡ್ತೀರಿ, ಇಲ್ಲಾಂತಂದ್ರೆ ಮೊಬೈಲ್ ಕಳ್ದ್ ಹೋಗ್ಬೋದು, ಅಥವಾ ಮೊಬೈಲಲ್ಲಿ ಇರುವಂತ ಡಾಟಾಗಳು ಹೇಗೋ ಅದು ಡಿಲೀಟ್ ಆಗಿ ಹೋಗಿರ್ಬೋದು. ಅಂಥವುಗಳನ್ನ ಪುನಃ ವಾಪಸ್ ತಗೊಳ್ಳೋದು ಹೇಗೆ? ಇದು ಅತ್ಯಂತ ಮುಖ್ಯ. ಯಾಕೆಂತಂದ್ರೆ ಕೆಲವು ಸಲ ಏನಾಗತ್ತೆ ಅಂತಂದ್ರೆ ನಾವು ವರ್ಷ ಇಡೀ ಮಾಡಿದಂತ ಪರೀಕ್ಷೆಗಳ ಡಾಟಾಗಳನ್ನೆಲ್ಲ ಒಂದ್ ಕಡೆಗೆ ಸೇರ್ಸ್ಕೊಂಡಿರ್ತೀವಿ. ಆದ್ರೆ ಅದು ಎಲ್ಲಾದ್ರೂ ಕಳೆದು ಹೋಯ್ತು ಅಂತಂದ್ರೆ ನಮಗ್ ದೊಡ್ಡ ಲಾಸ್ ಆಗ್ಬಿಡತ್ತೆ. ಅದಕ್ಕೆ ಆ ಈ ಈ ಸೆಟಪ್‌ನ ಫಸ್ಟ್ ಮಾಡಿಟ್ಕೊಳ್ಳೋದು ಒಳ್ಳೇದು. ಯಾಕೆ ಅಂತಂದ್ರೆ ಅದು ನಾನು ಅಲ್ಲಿ ಕೆಲವು ಆಪ್ಷನ್ಸ್‌ಗಳನ್ನ ಆಟೋಮೆಟಿಕ್ ಡಾಟಾ ಬ್ಯಾಕಪ್ ಆಗೋವಾಗೆ ಮಾಡಿಟ್ಟಿದ್ದೀನಿ. ಆದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ ಈ ಆಪ್ ಅಲ್ಲಿರುವಂತಹ ಮಾಹಿತಿಗಳೆಲ್ಲ ಕ್ರೋಮ್ ಅಲ್ಲೂ ಸೇವ್ ಆಗೋದ್ರಿಂದ ಅಲ್ಲಿ ಎಲ್ಲಾದ್ರೂ ನಿಮ್ಗೆ ಗೊತ್ತಿಲ್ಲದೆ ಡಿಲೀಟ್ ಆಯ್ತು ಅಂತಂದ್ರೆ ಇಲ್ಲಿರೋದು ಡಿಲೀಟ್ ಆಗತ್ತೆ. ಅದಕ್ಕೆ ಇದನ್ನ ಒಂದು ನೀವು ಮಾಡಿ ಇಟ್ಕೊಳ್ಳಿ. ಬ್ಯಾಕಪ್‌ನ ತೆಗ್ದಿಟ್ಕೊಳ್ಳೋದು ಒಳ್ಳೇದು. ಗೂಗಲ್ ಡ್ರೈವ್ ಹಾಕಿರ್ತೀರಿ ಅಂತಂದ್ರೆ ಅದು ಬೆಸ್ಟ್ ಮೆಥಡು. ಅದು ತನ್ನಿಂತಾನಾಗೆ ಆಟೋ ಅಪ್ಡೇಟ್ ಆಗ್ತಾನೆ ಇರತ್ತೆ. ಮತ್ತೆ ಗೂಗಲ್ ಡ್ರೈವ್ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅದನ್ನ ನಿಮ್ದೆಲ್ಲಾದ್ರು ಮೊಬೈಲ್ ಚೇಂಜ್ ಮಾಡ್ತೀರಿ ಅಥವಾ ಬೇರೆ ಮೊಬೈಲ್ ಬಳಸ್ಲಿಕ್ಕಿದೆ ಅಂತಂದ್ರೆ ಆ ಫೈಲ್‌ನ ತಗೊಂಡು ಈ ಅಪ್ಲಿಕೇಶನ್ ಹಾಕೊಂಡು ರೀಸ್ಟೋರ್ ಮಾಡ್ಕೊಂಡ್ರೆ ಪುನಃ ವಾಪಸ್ ಅದೇ ಬರುತ್ತೆ. ಅದು ಹೇಗ್ ಮಾಡಬಹುದು ಅಂತ ನೋಡೋಣ. ನಾನೀಗ ಹೋಮ್ ಪೇಜ್ ಅಲ್ಲಿ ಇದ್ದೀನಿ. ಇಲ್ಲಿ ಮೋರ್ ಅಂತ ಕಾಣಿಸ್ತಾ ಇದೆಯಲ್ಲ, ಎಲ್ಲಾ ಸೆಟ್ಟಿಂಗ್ಸ್‌ಗಳು ಇರೋದು ಇದ್ರಲ್ಲೇ. ಆ ಮೋರ್ ಅನ್ನ ಕ್ಲಿಕ್ ಮಾಡಿ. ಮೋರ್ ಅನ್ನ ಕ್ಲಿಕ್ ಮಾಡಿದಾಗ ಕೊನೆಗೆ ಮೇಲ್ಗಡೆ ಇದಿದೆಯಲ್ಲ, ಕೊನೆಗೆ ನೀವು ಲೆಫ್ಟ್ ಸೈಡ್‌ಗೆ ಅದನ್ನ ಎಳೆದ್ರೆ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತೆ. ಇದು ನಿಮ್ಗೆ ಸ್ವಲ್ಪ ಅಭ್ಯಾಸ ಇದೆ ಅಂತ ಅನ್ಕೋತೀನಿ. ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡೋದು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಸೀದಾ ಕೆಳಗಡೆ ಹೋಗ್ಬೇಕು. ಅದನ್ನ ನೀವು ಸ್ಕ್ರೋಲ್ ಮಾಡ್ಕೊಂತ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋದಾಗ ಕೆಳಗಡೆಗಿದೆ ಈ ಆಪ್ಷನ್ಸ್‌ಗಳೆಲ್ಲ ಕೆಳಗಡೆಗಿದೆ. ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ. ಬ್ಯಾಕಪ್ ಅಂಡ್ ರಿಸ್ಟೋರ್ ಮತ್ತೆ ಗೂಗಲ್ ಡ್ರೈವ್ ಬ್ಯಾಕಪ್ 2 ಇದೆ. ಇದು 2 ಏನಂತ ನೋಡೋಣ. ಇದು ಬ್ಯಾಕಪ್ ಆಲ್ ಮೈ ಡಾಟಾ ಅಂತಂದ್ರೆ ನೀವ್ ಇದನ್ನ ಒತ್ತಿದ್ರೆ ಈಗ ನೀವು ಏನ್ ಸೇವ್ ಮಾಡಿರ್ತೀರಿ ಅದಷ್ಟು ಫೈಲ್‌ಗಳು ಸೇವ್ ಆಗುತ್ತೆ. ಆ ಫೈಲ್‌ನ ಬೇಕಿದ್ರೆ ನೀವು ಗೂಗಲ್ ಡ್ರೈವ್ ಹಾಕಿರ್ತೀರೋ, ವಾಟ್ಸ್ಆಪ್ ಡ್ರೈವ್ ಅಲ್ಲಿ ಹಾಕಿರ್ತೀರೋ ಎಲ್ಲಾದ್ರೂ ಹಾಕಿಡ್ಬೋದು. ಈಗ ಒದ್ದಾಗ ಹೀಗ್ ಬರುತ್ತದು. ಈ ಡೌನ್‌ಲೋಡ್ ಆಗ್ಬಿಡತ್ತೆ. ಡೌನ್‌ಲೋಡ್ ಮಾಡ್ಕೊಂಡ್ ಫೈಲ್‌ನ ಎಲ್ಲಿ ಬೇಕಿದ್ರೆ ಅದು ನೀವಿಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಅದು. ಅದು ನಿಮ್ಗೇನಾಗತ್ತೆ ಅಂತಂದ್ರೆ ನಿಮ್ಗದು ರೀಡ್ ಮಾಡಕ್ ಆಗೋದಿಲ್ಲ. ಈ ತರದೊಂದು ಫೈಲ್ ಕಾಣಿಸುತ್ತೆ. ಅದನ್ನ ನೀವ್ ಎಲ್ಲಿ ಬೇಕಿದ್ರೆ ಹಾಕ್ಬೋದು. ಈಗ ಇದರ ನೆಕ್ಸ್ಟ್ ಇದೆ ನೋಡಿ, ರಿಸ್ಟೋರ್ ಫ್ರಮ್ ಎ ಬ್ಯಾಕಪ್ ಫೈಲ್. ಈ ತರದ್ದೊಂದು ಫೈಲ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವೀಗ ಡೌನ್‌ಲೋಡ್ ಮಾಡಿದ್ರೆ ಬೇರೆ ಮೊಬೈಲ್ ಅಲ್ಲಿ ಬಳಸ್ಲಿಕ್ಕಿದೆ, ಅಥವಾ ಇದೇ ಮೊಬೈಲ್ ಅಲ್ಲಿ ಏನೋ ಡಾಟಾ ಹೋಗಿದೆ, ಬಳಸ್ಬೇಕಿದೆ, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಅಂತ ಸಂದರ್ಭದಲ್ಲಿ ಈ ಬಟನ್ ಒತ್ತಿದ್ರೆ ನೀವು ರಿಸ್ಟೋರ್ ಮಾಡ್ಕೊಳ್ಲಿಕ್ಕೆ ಆಗತ್ತೆ. ಇದೀಗ ಒತ್ತಿದ್ರೆ ಏನಾಗತ್ತೆ ಅಂತಂದ್ರೆ ಎಲ್ಲಿದೆ ಫೈಲ್ ಅಂತ ಅನ್ಕೊಂಡು ಅದನ್ನ ರಿಸ್ಟೋರ್ ಮಾಡ್ಕೊಳಕ್ ಆಗತ್ತೆ. ಈಗ ನಾನು ಇಲ್ಲಿ ಹಾಕಿದ್ನಲ್ಲ, ಈಗ ಬಂತು ನೋಡಿ ಇದು. ಇದನ್ನ ರಿಸ್ಟೋರ್ ಮಾಡಿದ್ರೆ ಈ ತರ ರಿಸ್ಟೋರ್ ಅಂತ ನೋಡ್ಕೊಟ್ರೆ ಅದಷ್ಟು ಡಾಟಾಗಳು ವಾಪಸ್ ಬರುತ್ತೆ. ನೆಕ್ಸ್ಟ್ ಮತ್ತೊಂದು ಆಪ್ಷನ್ಸ್ ಇದೆ. ಈ ಆಟೋಮೆಟಿಕ್ ಬ್ಯಾಕಪ್ ಆಗತ್ತೆ ಇದ್ರಲ್ಲಿ. ಅದು ಒಂದ್ ಕಡೆ ಫೈಲ್ ಸೇವ್ ಆಗುತ್ತೆ. ಅದನ್ನ ರಿಸ್ಟೋರ್ ಮಾಡ್ಬೇಕು ಅಂತಂದ್ರೆ ಈ ಬಟನ್ ಒತ್ತಿದ್ರೆ ಆಯ್ತು. ಅದು ಏನಾಗತ್ತೆ ಅಂತಂದ್ರೆ ರಿಸ್ಟೋರ್ ಆಗತ್ತೆ. ಆದ್ರೆ ಇಲ್ಲೂ ಸಹ ಏನಾಗುತ್ತೆ, ಎರರ್ಸ್ ಗಳಾಗತ್ತೆ. ಅಲ್ಲೆಲ್ಲಾದ್ರೂ ಅದು ನೀವು ಆಟೋಮೆಟಿಕ್ ಬ್ಯಾಕಪ್ ಕೊಟ್ಟಿದ್ದ ಫೈಲು ಡಿಲೀಟ್ ಆಯ್ತು ಅಂತಂದ್ರೆ ಆವಾಗ ನಿಮ್ಗೆ ಏನಾಗತ್ತೆ, 1 ವರ್ಷ ಇಡೀ ನೀವು ಪಾಪ ಟೈಪ್ ಮಾಡಿ ಎಲ್ಲ ಇಟ್ಟಿರ್ತೀರಿ. ಅದೆಲ್ಲಾದ್ರೂ ಹೋಯ್ತು ಅಂತಂದ್ರೆ ಈಗ ನೀವು ಹೆಚ್ಚಿನವ್ರನ್ನಾದ್ರೂ ಕೇಳಿದ್ರೆ ನಾನು ಏನು ಮಾಡಕ್ ಆಗೋದಿಲ್ಲ. ಅದಕ್ಕೆ ನೀವೇನ್ ಮಾಡಿ, ಮಧ್ಯ ನಿಮ್ಗೆ ಈ ಗೂಗಲ್ ಡ್ರೈವ್ ಬ್ಯಾಕಪ್ ಹೋಗೋದಿಲ್ಲ ಅಂತಂದ್ರೆ ಪ್ರತಿ ಎಕ್ಸಾಮ್ ಆದಾಗ ಅಥವಾ ಒಂದ್ ಮಿಡ್ ಟರ್ಮ್ ಟೈಮ್ ಅಲ್ಲಾದ್ರೂ ಒಂದ್ ಸಲಕ್ಕೆ ಇದನ್ನ ಬ್ಯಾಕಪ್ ಆಲ್ ಮೈ ಡಾಟಾನ ತಗೊಂಡು ಬ್ಯಾಕಪ್ ಮಾಡ್ಕೊಂಡು ಅದನ್ನ ಗೂಗಲ್ ಡ್ರೈವ್ ಅಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಅದನ್ನ ಇಟ್ಟಿಡಿ. ಅವಾಗ ನೀವು ಮೊಬೈಲ್ ಮಿಸ್ ಮಾಡಿದ್ರು, ಮೊಬೈಲ್ ಹಾಳಾದ್ರು ನಿಮ್ಗೆ ಡಾಟಾಗಳಿಗೆ ಏನ್ ಸಮಸ್ಯೆ ಆಗೋದಿಲ್ಲ. ಮಕ್ಕಳದಷ್ಟು ಡೀಟೇಲ್ಸ್‌ಗಳು ಅದ್ರಲ್ಲಿರುತ್ತೆ. ಇನ್ನೊಂದು ತುಂಬಾ ಸೇಫೆಸ್ಟ್ ಇರುವಂತದ್ದು, ಅಥವಾ ನೀವು ತಲೆ ಬಿಸಿಲ್ದೆ ಅದನ್ನ ಬ್ಯಾಕಪ್ ಮಾಡ್ಬೇಕು ಅನ್ನೋದನ್ನ ಏನು ಆಲೋಚನೆ ಮಾಡದೇ ಇದ್ರು ಸಹ ಆಟೋ ಬ್ಯಾಕಪ್ ಆಗುವಂತ ಒಂದು ಆಪ್ಷನ್ಸ್ ಇದೆ. ಇದೇನ್ ಮಾಡತ್ತಂತಂದ್ರೆ ನೀವು ಪ್ರತಿ ಸಲ ಎಂಟ್ರಿ ಮಾಡಿದಾಗ್ಲೂ ಅದು ಆಟೋ ಬ್ಯಾಕಪ್ ಆಗ್ತಾ ಹೋಗುತ್ತೆ. ಒಂದು 30 ಮಿನಿಟ್ಸ್‌ಗೆ ಬ್ಯಾಕಪ್ ಆಗುತ್ತೆ. ಅಥವಾ ಅದು ಎಲ್ಲಾದ್ರೂ ನಿಮ್ದು ಮೊಬೈಲ್ ಇಂಟರ್ನೆಟ್‌ಗೆ ಕನೆಕ್ಟ್ ಆಯ್ತು ಅಂತಂದ್ರೆ ಬ್ಯಾಕಪ್ ಆಗುತ್ತೆ ಗೂಗಲ್ ಡ್ರೈವ್‌ಗೆ. ಅದಕ್ಕೆ ಸ್ವಲ್ಪ ಇನಿಷಿಯಲ್ ಸೆಟಪ್ ಮಾಡ್ಕೋಬೇಕು. ಅದ್ ಮಾಡ್ಕೊಂಡ್ರೆ ಮಾತ್ರ ಬ್ಯಾಕಪ್ ಆಗತ್ತೆ. ಇಲ್ಲಿ ಇನಿಷಿಯಲ್ ಸೆಟಪ್ ಹೇಗಂತಂದ್ರೆ ಈ ಬ್ಯಾಕಪ್ ಟು ಗೂಗಲ್ ಡ್ರೈವ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಬೇಕು ನೀವು. ಕ್ಲಿಕ್ ಮಾಡಿದಾಗ ಅದು ಏನ್ ಮಾಡತ್ತಂತಂದ್ರೆ ನಿಮ್ಮ ಗೂಗಲ್ ಅಕೌಂಟ್ ಇದೆಯಲ್ಲ, ಗೂಗಲ್ ಅಕೌಂಟಿಗೆ ಹೋಯ್ತು. ನಂದೀಗ ಇಲ್ಲೊಂದು ಅಕೌಂಟ್ ಇದೆ. ಈ ಅಕೌಂಟಿಗೆ ಹೋಯ್ತದು. ಈ ಅಕೌಂಟ್ ಅನ್ನ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಅಕೌಂಟ್ ಇದೆಯಲ್ಲ, ಈ ಅಕೌಂಟಿಗೆ ಹೋಯ್ತು. ಈ ಅಕೌಂಟ್ ಅನ್ನ ಕ್ಲಿಕ್ ಮಾಡಿದ್ರೆ ಅದು ಅಲ್ಲಿ ನಿಮ್ಗೆ ಆಕ್ಸೆಸ್‌ನ ಕೇಳುತ್ತೆ. ಅಂದ್ರೆ ಈ ಆಪಿಗೆ ನೀವು ಆಕ್ಸೆಸ್ ಕೊಡ್ತೀರಾ ಅಂತ. ಅಲ್ಲೇ ಕೆಳಗಡೆಗೆ ಬಂದ್ರೆ ನಿಮ್ಗೆ ಕಂಟಿನ್ಯೂ ಅಂತ ಕಾಣುತ್ತೆ. ಈ ಕಂಟಿನ್ಯೂನ ಒತ್ತಬೇಕು ನೀವು. ಕಂಟಿನ್ಯೂನ ಒತ್ತಿದಾಗ ಇದು ನಿಮ್ಗೆ ಏನಾಗತ್ತಂತಂದ್ರೆ ಗೂಗಲ್ ಡ್ರೈವ್ ಬ್ಯಾಕಪ್‌ಗೆ ಅದೇನ್ ಮಾಡತ್ತಂತಂದ್ರೆ ಅವಕಾಶ ಕೊಡುತ್ತೆ. ಇಲ್ಲಿ ನೋಡಿ, ಬ್ಯಾಕಪ್ ಟು ದ ಗೂಗಲ್ ಡ್ರೈವ್ ಅಂತ ಬಂತು. ಅಂದ್ರೆ ಇದು ಆಲ್ರೆಡಿ ಏನ್ ಮಾಡತ್ತಂತಂದ್ರೆ ಇಲ್ಲಿ ನೋಡಿ ನಿಮ್ಗೆ ಗೂಗಲ್ ಡ್ರೈವ್‌ಗೆ
ತನ್ನಿಂತಾನಾಗೆ ಬ್ಯಾಕಪ್ ಆಗ್ತಾನೆ ಇರುತ್ತೆ. ನೀವು ಗೂಗಲ್ ಡ್ರೈವ್ ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಒಂದ್ ಫೈಲ್ ನಿಮ್ಗೆ ಕಾಣಿಸುತ್ತೆ. ಜೇಸನ್ ಅಂತ ಅನ್ಕೊಂಡು ಒಂದ್ ಫೈಲ್ ಕಾಣಿಸುತ್ತೆ. ಆ ಫೈಲ್‌ನ ನೀವು ಡೌನ್‌ಲೋಡ್ ಮಾಡಿ ಇಟ್ಕೊಂಡ್ರೆ, ಮತ್ತೆ ಎಲ್ಲಾದ್ರೂ ಡಾಟಾಗಳು ಕಳೆದೋಯ್ತು ಅಥವಾ ಮೊಬೈಲ್ ಚೇಂಜ್ ಮಾಡ್ತೀರಾ ಅಂತಂದ್ರೆ ಈ ಬಟನ್ ಒತ್ತಿದ್ರೆ ಆಯ್ತು. ಇದನ್ನ ಈ ರಿಸ್ಟೋರ್ ಫ್ರಮ್ ಗೂಗಲ್ ಡ್ರೈವ್ ಅಂತ ಇದೆಯಲ್ಲ, ಆ ಡೌನ್‌ಲೋಡ್ ಮಾಡಿದಂತ ಫೈಲ್‌ನ ಇದ್ರಲ್ಲಿ ಒತ್ತಿದ್ರೆ ಅದನ್ನ ಹಿಡ್ಕೊಂಡು ನೀವೇನ್ ಮಾಡ್ಬೋದು, ಪುನಃ ಡಾಟಾಗಳನ್ನ ತಗೊಳ್ಳಿಕ್ಕಾಗತ್ತೆ. ಸೊ, ನನ್ನ ಕೇಳಿದ್ರೆ ಇದನ್ನ ಸೆಟಪ್ ಅನ್ನ ಫಸ್ಟ್ ಮಾಡಿ ಇಟ್ಕೊಳ್ಳೋದು ಒಳ್ಳೇದು. ಇದು ಒಂದ್ ಮಿನಿಟ್ ಕೆಲ್ಸ. ನೀವು ನೋಡಿದ್ರಲ್ಲ ಬ್ಯಾಕಪ್ ಟು ಗೂಗಲ್ ಡ್ರೈವ್ ಅಂತ ಹೇಳುವಂಥದ್ದು. ಅಷ್ಟ್ ಕಷ್ಟ ಇಲ್ಲ. 2 ಟ್ಯಾಪ್ ಅಲ್ಲಿ ನಿಮ್ಮ ಯಾವ ಅಕೌಂಟಿಗೆ ಲಿಂಕ್ ಇದೆ, ಆ ಅಕೌಂಟಿಗೆ ಅದು ಹೋಗ್ಬಿಟ್ಟು ಅಲ್ಲೋಗಿ ಬಿದ್ದೋಳುತ್ತೆ. ಮತ್ತೆ ಅದು ಫೈಲ್ಸ್ ಇದು ಸೈಜ್ ಕಡಿಮೆ ಇರೋದ್ರಿಂದ ನಿಮ್ಗೆ ಅಂದ್ರೆ ತುಂಬಾ ಗೂಗಲ್ ಡ್ರೈವ್ ಅಲ್ಲಿ ಏನು ಅದ್ ತಗೊಳಕ್ ಹೋಗೋದಿಲ್ಲ. ಒಂದು 50, 100 ಕೆಬಿ ಅಷ್ಟೇ ಇರೋದು. ಒಂದ್ ವರ್ಷಕ್ಕೆ 45, 50 ಕೆಬಿ ಆಗತ್ತೆ. ಅದು ನಿಮ್ಮ ಒಂದ್ ಕಡೆಗೆ ಸೇಫ್ ಆಗಿರುತ್ತೆ. ನೀವು ತಲೆ ಕೆಡ್ಸ್ಕೋಬೇಕು ಅಂತಿಲ್ಲ. ಎಲ್ಲಾದ್ರೂ ಡಾಟಾ ಎರರ್ಸ್ ಆಯ್ತು, ಮೊಬೈಲ್ ಕಳ್ದೋಯ್ತು, ಅಥವಾ ಮತ್ತೊಂದಾಯ್ತು, ಮಗದೊಂದಾಯ್ತು ಅಂತಂದ್ರೆ ನೀವು ತಲೆ ಕೆಡ್ಸ್ಕೊಳ್ಳೋಕೆ ಅವಶ್ಯಕತೆ ಇರೋದಿಲ್ಲ. ಈ ಸ್ವಲ್ಪ ಪುನಃ ನೋಡ್ಕೊಳ್ಳಿ. 3 ಸೆಟ್ಟಿಂಗ್ಸು ಅಲ್ಲಿ ಕೊನೆಗಿದೆ. ಅದು ಬ್ಯಾಕಪ್ ಟು ಗೂಗಲ್ ಡ್ರೈವ್‌ನ ಇವತ್ತೇ ಮಾಡಿಟ್ಕೊಂಡ್ರೆ ಒಳ್ಳೇದು. ಓಕೆ. ಥ್ಯಾಂಕ್ ಯು.